ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಸೊ ಫ್ರೆಂಡ್ಸ್, ಇವತ್ತು ನಾನು ಒಂದು ಸೂಪರ್ ಆಗಿರುವ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಯೂಸ್ಫುಲ್ ಆಗಿರುತ್ತೆ ನಮಗೆ. ಅದೇ ಬಂದುಬಿಟ್ಟು ಅಂದರೆ ಮಾವಿನ ಹಣ್ಣಿನ ಉಪ್ಪಿನಕಾಯಿ. ಅಂದರೆ ಅದು ಬಿಹಾರ್ ಶೈಲಿಯಲ್ಲಿ ಇರುತ್ತೆ. ಸೊ ಬನ್ನಿ ಪ್ಲೇಸ್ ನೋಡೋಣ. ಸೊ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಅದಕ್ಕೆ ನಾವು ಅರಿಶಿಣ ಮತ್ತು ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ ಮತ್ತು ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿ ಅದಕ್ಕೆ ಚೆನ್ನಾಗಿ ನಮ್ಮ ಕೈಯಾರೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅನ್ನೋದನ್ನೇ, ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಾಸ್ತಿ ಉಪ್ಪು ಹಾಕಿದ್ರಿಂದ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ 2 ಡೇಸ್ವರೆಗೂ ನಾವು ಬಿಸಿಲು ತೋರಿಸ್ಬೇಕಾಗುತ್ತೆ, ಅಂದರೆ ಒಣಗಿಸ್ಬೇಕಾಗುತ್ತೆ. ನೋಡಿ, ನಾನು ಒಣಗಿಸ್ಕೂಡ ಇಟ್ಟಿನಿ. ಸೊ ಇವಾಗ ಮಾವಿನ ಹಣ್ಣು ನೋಡಿ ಆಫ್ಟರ್ 2 ಡೇಸ್ ಈ ಥರ ಆಗಿರುತ್ತೆ. ಎಲ್ಲ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಹೋಗಿ ಈ ಥರ ಆಗಿರುತ್ತೆ. ಸೊ ಇವಾಗ ಬಂದುಬಿಟ್ಟು ಮಸಾಲೆ ಬಂದುಬಿಟ್ಟು ಫಸ್ಟು ಧನಿಯಾವನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಅದನ್ನು ರುಬ್ಬಿ ಆ ಮಿಶ್ರಣವನ್ನು ಆ ಮಾವಿನ ಹಣ್ಣಲ್ಲಿ ಮಿಕ್ಸ್ ಮಾಡಿ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸಾಸ್ವೆ ಮತ್ತು ಸೋಂಪು ಮತ್ತು ಇದು ಮಂಗರೇಲ ಅಂತ, ಇದಕ್ಕೆ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಪ್ಲೀಸ್ ನೀವೇ ನೋಡ್ಕೊಳ್ಳಿ. ಸೊ ಇವು ಮೂರನ್ನು ಕೂಡ ಮಿಶ್ರಣ ಮಾಡಿ ರುಬ್ಬಿ ಅದನ್ನು ಕೂಡ ಆ ಮಿಶ್ರಣವನ್ನು ಅದೇ ಮಾವಿನ ಹಣ್ಣಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ನಮಗೆ ಖಾರ ಬೇಕೇ ಬೇಕಾಗುತ್ತಲ್ವಾ. ಸೊ ಖಾರನೂ ನಮಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಖಾರ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ, ಇದು ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲ್ ಅಂತೀವಲ್ಲ, ಆ ಎಣ್ಣೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಚೆನ್ನಾಗಿ ಸೈಡಲ್ಲಿ ಇಟ್ಕೊಂಡ್ರೆ ಒಂದು 4, 5, 6 ತಿಂಗಳವರೆಗೂ ನಾವು ಆರಾಮ್ಸೆ ಈ ಉಪ್ಪಿನಕಾಯನ್ನು ನಾವು ಇಟ್ಟು ತಿನ್ಬಹುದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೇಟ್. ಸೊ ನೀವು ಮನೆಯಲ್ಲಿ ಮಾಡಿ ಮತ್ತು ಕಮೆಂಟ್ ಮೂಲಕ ಏನಾದರೂ ಇದ್ದರೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.